Hi, welcome back to my Edmo channel. Today we are going to discuss about question tags. ತುಂಬಾ ಜನ ಸರ್ ಕ್ವೆಶ್ಚನ್ ಟ್ಯಾಗ್ಸ್ ಮೇಲೆ ನಮಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈ ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ ಏನು, ಕ್ವೆಶ್ಚನ್ ಟ್ಯಾಗ್ಸ್ ಅನ್ನ ಯಾವ ರೀತಿ ನಾವು ಅದಕ್ಕೆ ಸಮಸ್ಯೆಯನ್ನ ಇರುವಂತದ್ದನ್ನ ಯಾವ ರೀತಿ ಪರಿಹಾರವನ್ನ ಕಂಡುಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ವೆಶ್ಚನ್ ಟ್ಯಾಗ್ಸ್. ಈ ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶ್ಚನ್ ಟ್ಯಾಗ್ಸ್. ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ these are the smallest question that can be put forward to a sentence. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಅತಿ ಸಣ್ಣದಾದ ಪ್ರಶ್ನೆ ಒಂದು ವಾಕ್ಯಕ್ಕೆ ನಾವು ಹಾಕಬಹುದಂತಹ ಒಂದು ಪ್ರಶ್ನಾರ್ಥಕ ವಾಕ್ಯವೇ ಕ್ವೆಶ್ಚನ್ ಟ್ಯಾಗ್. ಅರ್ಥ ಆಗ್ತಿದಲ್ವಾ? ಈಗ ಕ್ವೆಶ್ಚನ್ ಟ್ಯಾಗ್ಸ್ ಆರ್ ದ ಸ್ಮಾಲೆಸ್ಟ್ ಕ್ವೆಶ್ಚನ್ ದಟ್ ಕ್ಯಾನ್ ಬಿ ಪುಟ್ ಫಾರ್ವರ್ಡ್ ಫಾರ್ ಅ ಸೆಂಟೆನ್ಸ್. ಯಾವ ರೀತಿ? ಇಲ್ಲಿ ಮೊದಲನೇದಾಗಿ ನೀವು ತಿಳ್ಕೋಬೇಕಾಗಿದ್ದು ಒಂದೇ ಒಂದು ಷರತ್ತು ಅಥವಾ ಒಂದೇ ಒಂದು ರೂಲ್ ಇದೆ. ಏನು ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಅರ್ಥ ಆಗ್ತಿದಲ್ವಾ? ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ಯಾವುದು? ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಕ್ವೆಶ್ಚನ್ ಟ್ಯಾಗ್ ಅರ್ಥ ಆಯ್ತಾ? ಅದೇ ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ಯಾವುದು? ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಓಕೆನಾ? ಈ ಒಂದು ರೂಲ್ ಅನ್ನ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಅರ್ಥ ಆಗ್ತಿದಲ್ವಾ? ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಕಮಲಾ ಅಂತ ಒಬ್ಳು ಹುಡುಗಿ ಇದ್ಲು. ತುಂಬಾ ಚೆನ್ನಾಗಿ ನೃತ್ಯವನ್ನ ಮಾಡ್ತಾಳೆ. ಕಮಲಾ ಡ್ಯಾನ್ಸಸ್ ವೆರಿ ವೆಲ್. ಕಮಲಾ ಡ್ಯಾನ್ಸಸ್ ವೆರಿ ವೆಲ್. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ? ಸುಮಾರು ಜನ isn't she ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ಏನಾಗುತ್ತೆ? doesn't she. doesn't she ಅನ್ನೋದು ಏನಾಗುತ್ತೆ? ಅದಕ್ಕೆ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಯಾಕೆ ಅಂತ ಕೇಳ್ಬೋದು ನೀವು, ಹೌದಾ? ಈಗ ಡಾನ್ಸಸ್ ಅಂತ ಹೇಳಿದೆ. ಡಾನ್ಸಸ್ ಅಂದ ತಕ್ಷಣ ಅದೇನಾಗುತ್ತೆ? ಥರ್ಡ್ ಪರ್ಸನ್ ಸಿಂಗುಲರ್. ಥರ್ಡ್ ಪರ್ಸನ್ ಸಿಂಗುಲರ್, ಹೌದಾ? ಈಗ ಥರ್ಡ್ ಪರ್ಸನ್ ಸಿಂಗುಲರ್ ಆದಾಗ ನಾವೇನ್ ಮಾಡ್ತೀವಿ? ಡೂ ಫಾರ್ಮ್ ಅಲ್ಲಿ ನಾವು ಹುಡುಕ್ಬೇಕು. ಅರ್ಥ ಆಗ್ತಿದಲ್ವಾ? ಈಗ ನಿಮಗೆ 3 ಫಾರ್ಮ್ಸ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗ ಬಂದ್ಬಿಟ್ಟು ಬಿ ಫಾರ್ಮ್, ಎರಡನೇದಾಗ ಬಂದ್ಬಿಟ್ಟು ಡೂ ಫಾರ್ಮ್, ಮೂರನೇದಾಗ ಬಂದ್ಬಿಟ್ಟು ಹ್ಯಾವ್ ಫಾರ್ಮ್. ಅರ್ಥ ಆಗ್ತಿದಲ್ವಾ? ಈಗ ಬಿ ಫಾರ್ಮ್ ಅಲ್ಲಿ ಏನೇನ್ ಬರುತ್ತೆ ಅಂತ ನೋಡೋಣ. ಈಸ್, ಆಮ್, ಆರ್, ವಾಸ್, ವರ್. ಇಷ್ಟು ಕೂಡ ಬಿ ಫಾರ್ಮ್ ಅಂತ ಕರಿತೀವಿ. ಬಿ ಫಾರ್ಮ್ ಅಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್. ಈಸ್, ಆಮ್, ಆರ್ ಎಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಂದ್ರೆ, ವಾಸ್, ವರ್ ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ. ಡೂ ಫಾರ್ಮ್ ಅಲ್ಲಿ ಯಾವ್ದು ಬರುತ್ತೆ? ಡೂ, ಡಸ್, ನಂತರ did.
ಗೊತ್ತಾಯ್ತಾ? ಇವೆರಡು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಂತು ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಬರುತ್ತೆ. ಹ್ಯಾವ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ? ಹ್ಯಾವ್, ಹ್ಯಾಸ್, ಕೊನೆಗೆ ಹ್ಯಾಡ್. ಕ್ಲಿಯರ್? ಇವೆರಡು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬಂದ್ರೆ ಇದು ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ ಹ್ಯಾಡ್. ಕ್ಲಿಯರ್? ರೈಟ್. ಸೊ ಇಷ್ಟನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಏನಾಗುತ್ತೆ, ಕ್ವಶನ್ ಟ್ಯಾಗ್ ಸ್ವಲ್ಪ ಈಸಿ ಆಗುತ್ತೆ. ಕ್ಲಿಯರ್? ಈಗ ನಾವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ರೈಟ್. ಕಮಲ ಈಸ್ ಡಾನ್ಸಿಂಗ್. ಏನಾಗುತ್ತೆ? ಕ್ವಶನ್ ಟ್ಯಾಗ್ ಬೇಗ ಹೇಳ್ಬೇಕು. ರೈಟ್. ಏನಾಗುತ್ತೆ? isn't she. ಹೌದಾ? ಯಾಕೆ? ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ ಇಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ತಗೊಳ್ತೀವಿ. ರೈಟ್? ರಾಜು ate an apple. ಇದಕ್ಕೆ ಕ್ವಶನ್ ಟ್ಯಾಗ್ ಏನಾಗ್ಬೋದು? ಎಸ್, 8 ಅಂತ ಹೇಳಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ? ಡಿಡ್ಂಟ್ ಹಿ. ಅರ್ಥ ಆಗ್ತಿದಲ್ವಾ? 8 ಅಂದ್ರೆ ಯಾವುದು? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಹೇಳಿದೆ ಡೂ ಫಾರ್ಮ್ ಅಲ್ಲಿ ಡಿಡ್ ಬರುತ್ತೆ ಪಾಸ್ಟ್ ಟೆನ್ಸ್ ಗೆ. ಅರ್ಥ ಆಗ್ತಿದಲ್ವಾ? ರೈಟ್. ಅದೇ ತರ ಕವನ has not, hasn't eaten the breakfast. ಅವಳೇನ್ ಮಾಡಿಲ್ಲ? ಬೆಳಿಗ್ಗೆ ತಿಂಡಿ ತಿಂದಿಲ್ಲ. ಏನಾಗುತ್ತೆ? ಎಸ್, hasn't ಅಂತ ಹೇಳಿದೆ. hasn't ಅಂದ್ರೆ has not. ಅರ್ಥ ಆಗ್ತಿದಲ್ವಾ? ಹ್ಯಾಸ್ ನಾಟ್ ಅಂತ ಬಂದಾಗ ನಾಟ್ ಅನ್ನೋದು ನೆಗೇಷನ್. ನೆಗೇಷನ್ ಅಂತ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್. ಸೊ ಹಾಗಾಗಿ ಹ್ಯಾಸ್ ಶಿ. ಅರ್ಥ ಆಯ್ತಾ? ರೈಟ್. ಈಗ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ನಿಮಗೆ ಏನಾದ್ರು ಕೊಟ್ರೆ ಅರ್ಥ ಆಗ್ತಿದಲ್ವಾ? ಲೆಟ್ಸ್ go out. Let us go out ಅಂತ ಕೊಟ್ರು. ಓಕೆ, ಸೊ ಲೆಟ್ ಅಸ್ ಗೋ ಔಟ್ ಅಂತ ಹೇಳಿದಾಗ ಇದಕ್ಕೆ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ಎಸ್, ಶಾಲ್ ವಿ ನಾಟ್ ಅಂದ್ರೆ ಶಾಂಟ್ ವಿ. ಅರ್ಥ ಆಗ್ತಿದಲ್ವಾ? ಶಾಂಟ್ ವಿ. ಇಲ್ಲಿ ಒಂದ್ ವೇಳೆ ಲೆಟ್ ಅಸ್ ನಾಟ್ ಗೋ ಔಟ್ ಅಂತ ಬಂತು ಅಂದ್ರೆ ಶಾಲ್ ವಿ. ಶಾಲ್ ವಿ ಗೋ ಔಟ್ ಅಂತ ಹೇಳ್ತೀವಲ್ವಾ, ಅದಕ್ಕೆ ಶಾಲ್ ವಿ ಅಂತ ಬರುತ್ತೆ. ಈಗ ಅದೇ ನಿಮಗೆ ಐ ಇಂದ ಕೊಟ್ರೆ ಅರ್ಥ ಆಗ್ತಿದಲ್ವಾ? ಎಸ್, ಐ ಆಮ್ not going to school. Going to I am not going to
ಏನಾಗುತ್ತೆ ಐ ಆಮ್ ನಾಟ್ ಅಂತ ಹೇಳಿದೆ ಏನಾಗುತ್ತೆ ಸೊ ಎರಡು ಕೂಡ ಇದು ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ ಅರೆಂಟ್ ಐ ಅರ್ಥ ಆಗ್ತಿದೆಯಲ್ವಾ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅರೆಂಟ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ I am going to school. ಏನಾಗುತ್ತೆ I am going to school. Aren't I? I am not going to school ಏನಾಗುತ್ತೆ I am not going to school. Right. So ನೆನಪಲ್ಲಿ ಇಟ್ಕೊಳ್ಳಿ I am not going to school ಏನಾಗುತ್ತೆ am I. ಇಲ್ಲಿ aren't I ಮತ್ತೆ am I. I am not going to school ಅಂತ ಹೇಳಿದಾಗ ನಾನು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಿದಾಗ ಏನಾಗುತ್ತೆ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅರೆಂಟ್ ಐ ಸೊ ಐ ಅಂತ ಬಂದಾಗ ನೆನಪಿಟ್ಕೋಬೇಕು ಅರೆಂಟ್ ಬರುತ್ತೆ ಅರ್ಥ ಆಗ್ತಿಲ್ವಾ ಕೆಲವರು ಏಂಟ್ ಅಂತ ಬರೀತೀರಾ ಅದು ತಪ್ಪಾಗುತ್ತೆ ಅರೆಂಟ್ ಅಂತ ಬರಿಬೇಕು ಕ್ಲಿಯರ್ ಅರ್ಥ ಆಯ್ತಾ ಸೊ ನಾನೇನ್ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಎಲ್ಲವನ್ನ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಇನ್ನೂ ಕೂಡ ಡೌಟ್ ಇತ್ತು ಅಂದ್ರೆ ನನ್ನ ಒಂದು ಚಾನೆಲ್ ನಲ್ಲಿ ನೀವು ಕಮೆಂಟ್ ಮಾಡಬಹುದು ಕಮೆಂಟ್ ಮಾಡಿ ನನಗೆ ನೀವು ಯಾವ ಒಂದು ಟಾಪಿಕ್ ಅನ್ನ ಹೇಳ್ತೀರೋ ಯಾವ ಒಂದು ಆಸಕ್ತಿ ಇರುವಂತ ಟಾಪಿಕ್ ಇರುತ್ತೋ ಅದ್ರ ಮೇಲೆ ನಾನು ಮತ್ತೆ ವಿಡಿಯೋವನ್ನ ಮಾಡ್ತೀನಿ ನಿಮಗೇನಾದ್ರೂ ಮತ್ತು ಸಂದೇಹ ಇತ್ತು ಅಂದ್ರೆ ನನ್ನ ಒಂದು ಪರ್ಸನಲ್ ನಂಬರ್ ಏನಿದೆ ವಾಟ್ಸ್ಆಪ್ ನಂಬರ್ಗೆ ನೀವು ನಿಮ್ಮ ಸಂದೇಹಗಳನ್ನ ನನ್ನ ಹತ್ರ ಕೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಪಡಿಬಹುದು ಕ್ಲಿಯರಾ ಓಕೆ ಐ ಹೋಪ್ ದಿಸ್ ಹ್ಯಾಸ್ ಕ್ಲಿಯರ್ಡ್ ಯುವರ್ ಡೌಟ್ಸ್ ರಿಗಾರ್ಡಿಂಗ್ ಕ್ವೆಶ್ಚನ್ ಟ್ಯಾಗ್ ನೆನಪಲ್ಲಿ ಇಟ್ಕೊಳ್ಳಿ ಕ್ವೆಶ್ಚನ್ ಟ್ಯಾಗ್ಸ್ ಆರ್ ನಥಿಂಗ್ ಬಟ್ the shortest form of the question that can be asked to a sentence. Question tag ನನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂದ್ರೆ if it is positive sentence negative question tag negative sentence positive question tag ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವುದೇ ಸೆಂಟೆನ್ಸ್ ನೆಗೆಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಹಾಕಬೇಕು ಆಮೇಲೆ ಈಗ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಏನ್ ಮಾಡಬೇಕು ರೈಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಏಟ್ ಅಂತ ಹೇಳಿದೆ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅವಾಗ ಏನ್ ಮಾಡ್ಬೇಕು ನಾವು ಯಾವ ಒಂದು ಟೆನ್ಸ್ ಅಲ್ಲಿದೆ ಯಾವ ಕಾಲದಲ್ಲಿದೆ ಅಂತ ನೋಡ್ಬೇಕು ಯಾವ ಕಾಲದಲ್ಲಿದೆ ಏಟ್ ಅಂತ ಹೇಳಿದೆ ಏಟ್ ಅಂದ್ರೆ ಯಾವ ಕಾಲದಲ್ಲಿದೆ ಎಸ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ ನಾವು ಡಿಡ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಸೊ ರಾಜು ಏಟ್ ಅನ್ ಆಪಲ್ ಇಟ್ ಈಸ್ ಇನ್ ಪಾಸಿಟಿವ್ ಸೆಂಟೆನ್ಸ್ ಹಾಗಾಗಿ ಡಿಡಂಟ್ ಹಿ ಅಂದ್ರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ನಾವಿಲ್ಲಿ ಹಾಕ್ತಾ ಇದೀವಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಮ್ಮೆ ಭೇಟಿ ಮಾಡೋಣ ಮತ್ತೊಮ್ಮೆ ಭೇಟಿ ಮಾಡಿದಾಗ ನಿಮಗೆ ಅಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ನಿಮಗೆ ವಿಷಯವನ್ನ ಸಂಪೂರ್ಣವಾಗಿ ವಿಸ್ತರಿಸ್ತಾ ಮತ್ತೆ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ದಯಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ದು ಏನೇ ಕೂಡ ಸಂದೇಹ ಇದ್ರೂ ಕೂಡ ಅಲ್ಲಿ ಕಮೆಂಟ್ ಗಳನ್ನ ಮಾಡಿ ಅರ್ಥ ಆಗ್ತಿದೆಯಲ್ವಾ ನಿಮಗೆ ಯಾವ್ದಾದ್ರು ಬೇರೆ ಟಾಪಿಕ್ ಅನ್ನ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡ್ರೆ ನನಗೆ ದಯಮಾಡಿ ಅಲ್ಲಿ ತಿಳಿಸಿ ನಾನು ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ಕ್ಲಾಸ್ ಅನ್ನ ನಾನು ಕೊಡ್ತೀನಿ ಓಕೆನಾ ಎಸ್ ಹ್ಯಾವ್ ಎ ನೈಸ್ ಡೇ